ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಫಾಜಿಲ್. ಟುಡೇ ವಿಡಿಯೋ ಇದು ಯಾವುದ್ರ ಬಗ್ಗೆ ಅಂದರೆ ಪದ್ಮ ಅವಾರ್ಡ್ಸ್ ಬಗ್ಗೆ. ಸೊ ಇದು 2025ರಲ್ಲಿ ನೀಡಿದಂಥ ಪದ್ಮ ಅವಾರ್ಡ್ಸಲ್ಲಿ ಯಾವ ರೀತಿ ಅವಾರ್ಡ್ಸ್ ಕೊಟ್ಟಿದ್ದಾರೆ, ಅಂದರೆ ಇದರಲ್ಲಿ ಎಷ್ಟು ಸ್ಟೆಪ್ಸ್ ಇದೆ ಪದ್ಮ ಅವಾರ್ಡ್ಸಲ್ಲಿ, ಅದು ಯಾರ್ಯಾರಿಗೆ ಕೊಡ್ತಾರೆ, ಮತ್ತು ಇದು ಪದ್ಮ ಅವಾರ್ಡ್ಸ್ ಅಂತ ಕಾನ್ಸೆಪ್ಟ್ ಬಂದಿದ್ದು ಯಾವಾಗ, ಮತ್ತು ಪದ್ಮ ಅವಾರ್ಡ್ಗಳು ಯಾರಿಗೆ ಕೊಡ್ತಾರೆ, ಸೊ ಇದನ್ನು ಡಿಸೈಡ್ಮೆಂಟ್ ಮಾಡೋದು ಯಾರು ಪದ್ಮ ಅವಾರ್ಡ್ಗಳನ್ನ, ಇಂಥ ಹಲವು ಕ್ವಶನ್ಸ್ಗಳು ಪ್ರತಿಯೊಂದು ಸರ್ಕಾರಿ ಕೆಲಸದಲ್ಲಿ ಕೇಳಲಾಗಿದೆ. ಅಟ್ಲೀಸ್ಟ್ ಒಂದು ಕ್ವಶನ್ ಆದರೂ 2025 ಪದ್ಮ ಅವಾರ್ಡ್ಸ್ ಬಗ್ಗೆ ಬಂದೇ ಬರ್ತದೆ. ಸೊ ಅದರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡ್ತೇನೆ. ಸೊ ಮೊದಲನಾಗಿ ಪದ್ಮ ಅವಾರ್ಡ್ಸ್ 2025. ಸೊ 2025 ಜನವರಿ 26ರಂದು ಅವಾರ್ಡ್ಸ್ಗಳನ್ನು ನೀಡಲಾಗುತ್ತದೆ, ಗಣರಾಜ್ಯ ದಿವಸದಂದು. ಸೊ ಇದೇ ರೀತಿ ನಮ್ಮ ಹೈಯೆಸ್ಟ್ ಸಿವಿಲ್ ಅವಾರ್ಡ್ಸ್ ಇನ್ ಇಂಡಿಯಾ. ಸೊ ಯಾವ್ಯಾವುದು ಅಂದರೆ ನಿಮಗೆ ಫಸ್ಟ್ ಭಾರತ ರತ್ನ ಬರ್ತದೆ, ಸೆಕೆಂಡ್ ಪದ್ಮ ವಿಭೂಷಣ್ ಬರ್ತದೆ, ಥರ್ಡ್ ಪದ್ಮಭೂಷಣ್, ಫೋರ್ತ್ ಪದ್ಮಶ್ರೀ ಬರ್ತದೆ. ಸೊ ಈ ಸ್ಲೈಡ್ಸಲ್ಲಿ ತೋರಿಸಲಾದಂತೆ ಇವಾಗ ನಿಮಗೆ ಹೈಯೆಸ್ಟ್ ಅಂದರೆ ಫಸ್ಟ್ ಇವಾಗ ರ್ಯಾಂಕಿಂಗ್ ಇರ್ತದೆ ಪ್ರತಿಯೊಂದು ಕೆಲಸಗಳಲ್ಲೂ. ನಿಮಗೆ ಈಗ ರನ್ನಿಂಗ್ ರೇಸ್ ಆಗಲಿ, ಈಗ ಯಾವುದೇ ಸ್ಪೋರ್ಟ್ಸ್ ಆಗಲಿ, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇರ್ತದೆ. ಅದೇ ರೀತಿ ಅವಾರ್ಡ್ಸಲ್ಲೂ ಅದರದ್ದೇ ಆದಂಥ ಒಂದು ಸ್ಟೇಜಸ್ ಇದೆ. ಅಂಥ ಒಳ್ಳೆಯ ವ್ಯಕ್ತಿಗಳು ಯಾರಿರ್ತಾರೆ, ಉತ್ತಮ ಕೆಲಸ ಯಾರು ಮಾಡಿರ್ತಾರೆ, ಸೊ ಅಂಥ ವ್ಯಕ್ತಿಗಳಿಗೆ ಅವರವರ ಅರ್ಹತೆಗೆ ಸೂಕ್ತವಾದ ಅವಾರ್ಡ್ಸ್ಗಳನ್ನು ಈ ಪದ್ಮ ಅವಾರ್ಡ್ಸ್ 2025 ಮತ್ತು ಇದರ ಹಿಂದಿನಿಂದನೂ ನೀಡುತ್ತಾ ಬಂದಿದ್ದಾರೆ. ಇದರ ಅವಾರ್ಡ್ಸ್ ಏನಿದೆ, ಅನೌನ್ಸ್ಮೆಂಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. 1954ರಿಂದ ಇದು ಸ್ಟಾರ್ಟ್ ಆಗಿದೆ, ಯಾವುದು ಪದ್ಮ ಅವಾರ್ಡ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ. ಇವಾಗ ನಿಮಗೆ ಎಕ್ಸಾಮ್ನಲ್ಲಿ ಕೇಳ್ಬೋದು ಇವಾಗ ಪದ್ಮ ಅವಾರ್ಡ್ಸ್ ಯಾವಾಗ ಇದು ಜಾರಿಗೆ ಬಂದಿದೆ ಅಂತ. ಸೊ ಇದು 1954ರಲ್ಲಿ ಇದು ಅನೌನ್ಸ್ ಆಗಿರೋದು. ಸೊ ಇದೇ ರೀತಿ ನಿಮಗೆ ಪ್ರತಿಯೊಂದು ಸ್ಲೈಡ್ಸಲ್ಲೂ ಅದರದ್ದೇ ಆದಂಥ ಕ್ವಶನ್ಸ್ಗಳು ಕೇಳ್ತಾ ಬರ್ತಾರೆ, ಸರಿನಾ? ಓಕೆ. ಸೊ ನೆಕ್ಸ್ಟ್ ಸ್ಲೈಡ್ಸಲ್ಲಿ ನೋಡೋಣ ಈ ಪದ್ಮ ಅವಾರ್ಡ್ಸ್ ಏನಿದೆ, ಇದು ಕಮಿಟಿ ಯಾರಿಂದ ರಚನೆ ಆಗೋದಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಇವರು ಈ ಕಮಿಟಿಯನ್ನು ರಚನೆ ಮಾಡ್ತಾರೆ. ಓಕೆ, ಪದ್ಮ ಅವಾರ್ಡ್ಸನ್ನು ಯಾರಿಗೆ ಕೊಡಬೇಕು, ಏನಕ್ಕೋಸ್ಕರ ಕೊಡಬೇಕು ಅನ್ನೋದು ಮೊದಲೇ ಡಿಸೈಡ್ ಆಗಿರ್ತದೆ ಅದು. ಸೊ ಕಮಿಟಿ ರಚನೆ ಮಾಡಿರ್ತಾರಲ್ಲ, 2025 ಪ್ರಧಾನಿ ನರೇಂದ್ರ ಮೋದಿಯವರೇ ರಚನೆ ಮಾಡಿರ್ತಾರೆ ಅದು. ಸೊ 2025ನೇ ಸಾಲಿನ ಅವಾರ್ಡು ಅವರಿಂದನೇ ಘೋಷಣೆ ಮಾಡಿದ್ದಾರೆ. ಸೊ ಇದನ್ನು ಡಿಸ್ಟ್ರಿಬ್ಯೂಷನ್ ಯಾರು ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಓಕೆ, ನಮ್ಮ ಏನು ಪ್ರೆಸಿಡೆಂಟ್ ಇದ್ದಾರೆ, ಕರೆಂಟ್ ಪ್ರೆಸಿಡೆಂಟು, ಸೊ ಅವರು ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಹಾಗೂ ಇದು ಅನೌನ್ಸ್ಮೆಂಟ್ ಏನಿದೆ, ನಮ್ಮ ಪ್ರೆಸಿಡೆಂಟ್ ಇದಲ್ಲ, ಜನವರಿ 26ರಂದು ಇದು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಎಷ್ಟು ರೀತಿ ಕ್ವಶನ್ಸ್ ಬರ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಕಮಿಟಿ ಯಾರಿಂದ ರಚನೆ ಆಗಿದೆ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಇದನ್ನ ಯಾರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾವಾಗ ಅನೌನ್ಸ್ಮೆಂಟು, ಪ್ರತಿ ವರ್ಷ ಜನವರಿ 26 ಗಣರಾಜ್ಯ ದಿವಸದಂದು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಹಾಗೆ ಮುಂದಕ್ಕೆ ಹೋದರೆ 2025ರಲ್ಲಿ ಪದ್ಮ ವಿಭೂಷಣ್ ಇದೆಯಲ್ಲ, ಬರೀ 7 ಮೆಂಬರ್ಸ್ಗೆ ಮಾತ್ರ ಕೊಡೋದು. ಓಕೆ, ಪ್ರತಿ ವರ್ಷವೂ 7 ಮೆಂಬರ್ಸ್ಗೆ ಪದ್ಮ ವಿಭೂಷಣ್. ಇದು ಒಂಥರ ಕ್ವಶನ್ ಆಗಿ ನಿಮ್ಮ ಮುಂದೆ ಬರ್ಬೋದು, ಎಷ್ಟು ಜನಕ್ಕೆ ಪದ್ಮ ವಿಭೂಷಣ್ ಕೊಡ್ತಾರಂತ. ಸೊ ಅದೇ ರೀತಿ 19 ಮೆಂಬರ್ಸ್ಗೆ ಪದ್ಮಭೂಷಣ್. ಸೊ ಕನ್ಫ್ಯೂಸ್ ಆಗಿಬಿಡಿ, ವಿಭೂಷಣೇ ಬೇರೆ, ಭೂಷಣೇ ಬೇರೆ. ಓಕೆ. ಸೊ ಅದೇ ರೀತಿ 113 ಮೆಂಬರ್ಸ್ಗಳಿಗೆ ಪದ್ಮಶ್ರೀ ಅವಾರ್ಡನ್ನು ಕೊಡ್ತಾರೆ. ಸೊ 2025ರಲ್ಲಿ ಇಷ್ಟು ಅವಾರ್ಡ್ಸ್ಗಳನ್ನು ನೀಡಿದ್ದಾರೆ ಅವರು. ಓಕೆ, 7 ಮೆಂಬರ್ಸ್ಗೆ ಪದ್ಮ ವಿಭೂಷಣು, 19 ಮೆಂಬರ್ಸ್ಗೆ ಪದ್ಮಭೂಷಣು, ಹಾಗೂ 113 ಮೆಂಬರ್ಸ್ಗೆ ಪದ್ಮಶ್ರೀ ಅವಾರ್ಡನ್ನು ನೀಡಿದ್ದಾರೆ. ಸೊ ಅದೇ ರೀತಿ ಈಗ ನೋಡಿ, ಪದ್ಮ ಅವಾರ್ಡ್ಸ್ ಇದೆಲ್ಲ ಟೋಟಲ್ 139 ಮೆಂಬರ್ಸ್ಗೆ ನೀಡಿದ್ದಾರೆ. ಓಕೆ, ಇದರಲ್ಲಿ 23 ಜನ ವುಮೆನ್ಸ್ ಇದ್ದಾರೆ, ಫಾರಿನ್ VIPs 10 ಮೆಂಬರ್ಸ್ ಇದ್ದಾರೆ, ಮತ್ತು ಡೆತ್ ಆಗಿರೋರು, ಯಾರು ಡೆತ್ ಆಗಿರ್ತಾರೆ ಅವರಿಗೂ ಸಹ ಅವರು ಮಾಡಿದಂಥ ಕೆಲಸಕ್ಕೆ ಒಂದು ಒಳ್ಳೆಯ ಗೌರವವನ್ನು ನೀಡ್ತಾರೆ ನಮ್ಮ ದೇಶದಲ್ಲಿ. ಸೊ ಅದೇ ರೀತಿ 13 ಜನ ಡೆತ್ ಆಗಿರುವಂಥ ವ್ಯಕ್ತಿಗಳಿಗೂ ನೀಡಿದ್ದಾರೆ. ಸೊ ಇದು ಒಂಥರ ಸಪ್ರೇಟಾಗಿ ನಿಮಗೆ ಕ್ವಶನ್ ಆಗಿ ಕೇಳ್ಬೋದು, ಎಷ್ಟು ಜನಕ್ಕೆ, ಅದರಲ್ಲಿ ಎಷ್ಟು ಮಹಿಳೆಯರಿಗೆ ಅವಾರ್ಡ್ ಕೊಟ್ಟಿದ್ದಾರೆ, ಅಥವಾ ಎಷ್ಟು ಫಾರಿನರ್ಸ್ಗೆ ಅವಾರ್ಡ್ ಕೊಟ್ಟಿದ್ದಾರೆ, ಹಾಗೂ ಎಷ್ಟು ಮೆಂಬರ್ ಡೆತ್ ಆಗಿದ್ದಾರೆ, ಈ ಅವಾರ್ಡ್ ತಗೊಂಡಿರೋದ್ರಲ್ಲಿ ಎಷ್ಟು ಮೆಂಬರ್ ಡೆತ್ ಆಗಿದೆ. ಸೊ ಈ ರೀತಿಯಾಗಿ ನಿಮಗೆ ಕನ್ಫ್ಯೂಷನ್ ಆಗಿ ಕ್ವಶನ್ಗಳು ಕೇಳೋ ಚಾನ್ಸಸ್ ಇರ್ತದೆ. ಸೊ ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಇರಲಿ. ಹಾಗೂ ಇದೇ ರೀತಿ ನಿಮಗೆ ಅವಾರ್ಡ್ ಒಂದು 3 ಕ್ಯಾಟಗರೀಸಲ್ಲಿ ಕೊಡ್ತಾರೆ. ಇದು ಪದ್ಮ ವಿಭೂಷಣ್ ಏನಿದೆ ಅದಕ್ಕೆ ಪ್ರತಿಯೊಂದು ಕ್ಯಾಟಗರೀಸ್ ಅಂತ ಇರ್ತದೆ. ಈ ಅವಾರ್ಡಿನ ನೋಡಿ, ಫಸ್ಟು ಪದ್ಮ ವಿಭೂಷಣ್ ಫಾರ್
ಎಕ್ಸೆಪ್ಷನಲ್ ಆ್ಯಂಡ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸು ಕೊಡ್ತಾರೆ. ಸೊ ಅದೇ ರೀತಿ ಪದ್ಮಭೂಷಣ್ ಫಾರ್ ಡಿಸ್ಟಿಂಗ್ವಿಶ್ಡ್ ಸರ್ವಿಸ್ ಆಫ್ ಹೈಯರ್ ಆರ್ಡರ್ಸ್ ಇರ್ತಲ್ಲ, ಅದನ್ನು ಯಾರು ಸರಿಯಾಗಿ ಪಾಲಿಸಿರ್ತಾರೆ ಸೊ ಅಂಥವರಿಗೆ ಪದ್ಮಭೂಷಣ್ ಸಿಗ್ತದೆ. ಸೊ ಪದ್ಮಶ್ರೀ ಫಾರ್ ಡಿಸ್ಟಿಂಗ್ವಿಶ್ಡ್ ಆ್ಯಂಡ್ ಸರ್ವೀಸಸ್, ಸೊ ಯಾರು ಡಿಸ್ಟಿಂಗ್ವಿಶ್ಡ್ ಆ್ಯಂಡ್ ಸರ್ವೀಸಸ್ ಮೇಲಧಿಕಾರಿಗಳು ಅಥವಾ ಉನ್ನತ ಅಧಿಕಾರಿಗಳಿಂದ ಪಡೆದಂಥ ಕೆಲವು ಸಲಹೆಗಳನ್ನು ಯಾವ ರೀತಿ ನೀಟಾಗಿ ಪಾಲಿಸಿರ್ತಾರೆ, ಯಾವ ರೀತಿ ಅಚೀವ್ ಮಾಡಿರ್ತಾರೆ, ಇದರಿಂದ ಎಷ್ಟು ಜನರಿಗೆ ಬೆನಿಫಿಟ್ ಆಗಿರ್ತದೆ, ಸೊ ಹಾಗೂ ಸಮಾಜಕ್ಕೆ ಅವರು ಯಾವ ರೀತಿ ಒಳ್ಳೊಳ್ಳೆ ಕಾರ್ಯಗಳನ್ನು ನೀಡಿರ್ತಾರೆ, ಸೊ ಅದರ ಆಧಾರದ ಮೇಲೆ ಅವರಿಗೆ ಈ ಅವಾರ್ಡನ್ನು ಅದರ ಹಂತಗಳು, ಕೆಲವು ಹಂತಗಳಿದೆ, ಆ ಹಂತಗಳಿಗೆ ಸಂಬಂಧಪಟ್ಟಂತೆ ಅದನ್ನು ವಿಂಗಡಿಸಿ ಅವರು ಮಾಡಿದಂಥ ಕೆಲಸಕ್ಕೆ ಸರಿಯಾದ ಒಂದು ಪ್ರತಿಫಲವನ್ನು ಇಲ್ಲಿ ನೀಡಲಾಗ್ತದೆ. ಸೊ ಇದೇ ರೀತಿ ಕ್ವಶನ್ಸ್ಗಳು ಬರ್ಬೋದು. ಪದ್ಮವಿಭೂಷಣ್ ಅವಾರ್ಡು ಏನಕ್ಕೋಸ್ಕರ ಕೊಡ್ತಾರೆ, ಪದ್ಮಭೂಷಣ್ ಅವಾರ್ಡ್ ಏನಕ್ಕೋಸ್ಕರ ಕೊಡ್ತಾರೆ, ಪದ್ಮಶ್ರೀ ಅವಾರ್ಡ್ಸ್ ಏನಕ್ಕೋಸ್ಕರ ಕೊಡ್ತಾರೆ. ಸೊ ಇದು ತುಂಬ ಉತ್ತಮವಾದ ಒಂದು ನಿಮಗೆ ನಾನು ಸ್ಲೈಡ್ ಮಾಡಿದ್ದೀನಿ ಇಲ್ಲಿ. ಸೊ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಕೆಲವು ಟೈಮು IAS IPS ಆಮೇಲೆ UPSC ಎಕ್ಸಾಮ್ಗಳಲ್ಲಿ ಇದನ್ನೆಲ್ಲ ಕೇಳಿದ್ದಾರೆ, ಅವರು ಸುಮಾರು ಸಲ ಕೇಳಿದ್ದಾರೆ ಈ ರೀತಿ ಕ್ವಶನ್ಸ್ಗಳನ್ನ. ಸೊ ಓಕೆ, ನೆಕ್ಸ್ಟ್ ಮುಂದಿನ ಸ್ಲೈಡ್ಸ್ಗೆ ಹೋಗೋಣ. ಈಗ ಮುಖ್ಯವಾಗಿ ಪದ್ಮವಿಭೂಷಣ್ ಅವಾರ್ಡ್ಸ್ ಇದೆಯಲ್ಲ, ಅದು ನೋಡಿ ಇವಾಗ ಒಸಾಮು ಸುಜುಕಿ, ಓಕೆ, ಇವರು ಫಾರ್ಮರ್ CEO ಆಫ್ ಸುಜುಕಿ ಮೋಟರ್ಸು ಟ್ರೇಡ್ ಆ್ಯಂಡ್ ಇಂಡಸ್ಟ್ರೀಸು, ಸೊ ಇವರಿಗೆ ನೀಡಿದ್ದಾರೆ. ಮತ್ತು JS ಖೇಹಾರ್ ಅಂತ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಸೊ ಪಬ್ಲಿಕ್ ಅಫೇರ್ಸಲ್ಲಿ, ಸೊ ಇವರಿಗೆ ಈ ಅವಾರ್ಡನ್ನು ನೀಡಿದ್ದಾರೆ. ಸೊ ಇದು ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳು. ಸೊ ಅವರಿಂದ ಬರೀ ಇಬ್ಬರು ವ್ಯಕ್ತಿಗಳನ್ನ ನಾನು ಮೆನ್ಷನ್ ಮಾಡಿದ್ದೀನಿ. ಎಕ್ಸಾಮಲ್ಲಿ ಇಂಥ ವ್ಯಕ್ತಿಗಳ ಒಂದು ಹೆಸರು ಕೇಳುವ ಸಾಧ್ಯತೆ ಇರ್ತದೆ. ಪದ್ಮವಿಭೂಷಣ್ ಇವರಲ್ಲಿ ಯಾರಿಗೆ ನೀಡಿದ್ದಾರೆ ಅಂತ ಹೇಳಿ ಒಂದು 4 ಆಪ್ಷನ್ ಕೊಡ್ತಾರೆ. ಸೊ ಅದರಲ್ಲಿ ಆಪ್ಷನ್ಲಿ ಪದ್ಮಭೂಷಣಲ್ಲಿರೋರು ನಿಮ್ಮನ್ನ ಸೇರಿಸ್ಕೋಬೋದು. ಅವರು ಒಂದು ಪದ್ಮವಿಭೂಷಣ್ ವ್ಯಕ್ತಿಯ ಹೆಸರು ಮತ್ತು ಒಂದು 4-5 ಪದ್ಮಭೂಷಣ್ ಅವಾರ್ಡ್ ತಗೊಂಡಿರುವಂಥ ವ್ಯಕ್ತಿಯ ಹೆಸರು ಸೇರಿಸ್ಬೋದು. ಸೊ ಕನ್ಫ್ಯೂಸ್ ಆಗಬೇಡಿ. ಸೊ ಮುಖ್ಯವಾದ ಒಂದು 2-3 ವ್ಯಕ್ತಿಗಳನ್ನ ನಾನು ಹೇಳ್ತೀನಿ. ಅದೇ ರೀತಿ ನೀವು ಪದ್ಮಭೂಷಣ್ ಅವಾರ್ಡಲ್ಲೂ ನೋಡಿ ಗಮನ ಹರಿಸಿ, ಶೇಖರ್ ಕಪೂರು ಅವರು ಆರ್ಟ್ ಅಂಡ್ ಫಿಲ್ಮ್ ಮೇಕರ್ ಅವರು, ಸೊ ಅವರಿಗೂ ನೀಡಿದ್ದಾರೆ. PR ಶ್ರೀಜೇಶ್ ಹಾಕಿ ಸ್ಪೋರ್ಟ್ಸ್ ಮ್ಯಾನ್ ಅವ್ರಿಗೂ ನೀಡಿದ್ದಾರೆ. ಅವರು ರಿಟೈರ್ಮೆಂಟ್ ತಗೊಂಡಿದ್ದಾರೆ ಈಗ. ಪಂಕಜ್ ಉದಾಸ್ ಅವ್ರು ಸಿಂಗರ್, ಅವರು ನಿಮ್ಗೆ ಗೊತ್ತಿರ್ಬೋದು ಪಂಕಜ್ ಉದಾಸ್ ಅವ್ರ ಬಗ್ಗೆ. ಮತ್ತು ಡಾಕ್ಟರ್ ಬೇಕರ್ ಬೇಬ್ರಿ ಎಕನಾಮಿಸ್ಟ್, ಲೆಕ್ಚರ್ ಆ್ಯಂಡ್ ಎಜುಕೇಷನ್, ಸೊ ಇವರಿಗೆ ಪದ್ಮಭೂಷಣ್ ಅವಾರ್ಡ್ ನೀಡಿದ್ದಾರೆ. ಸೊ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿ ಬರ್ಬೋದು. ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಹಾಗೂ ಇದೇ ರೀತಿ ನಿಮ್ಮ ನೆಕ್ಸ್ಟ್ ಪದ್ಮಶ್ರೀ ಅವಾರ್ಡ್ ಏನಿದೆ, ಅವರು ಅರ್ಜಿತ್ ಸಿಂಗರ್ ಇದ್ದಾರಲ್ಲ ಅವ್ರಿಗೆ ನೀಡಿದ್ದಾರೆ. ರಾಕಿ ಕೇಜ್ ಕೊಟ್ಟಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಕೊಟ್ಟಿದ್ದಾರೆ. ಡಾಕ್ಟರ್ ಪವನ್ ಗೋರೆ ನಿಮಗೆ ಇಲ್ಲಿ ತೆಲುಗು ಆ್ಯಕ್ಟರ್ಸಲ್ಲಿ 2025ರಲ್ಲಿ ಪದ್ಮಭೂಷಣ್ ಅವಾರ್ಡ್ ಯಾರು ತಗೊಂಡಿದ್ದಾರೆ ಅಂತಲೂ ಕೇಳ್ಬೋದು ನಿಮಗೆ. ಸೊ ಇವರು ನಿಮಗೆ ಗೊತ್ತಿರ್ಬೋದು, ನಿಮಗೆ ಬಾಲಕೃಷ್ಣ ನಡಮುರಿ ಬಾಲಕೃಷ್ಣ ಅಂತ ಇವರು ತೆಲುಗು ಆ್ಯಕ್ಟರು. ಸೊ ಇವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಇದೇ ರೀತಿ ನಿಮಗೆ ಹಲವು ಕ್ವಶನ್ಸ್ಗಳು ಮಾಡಿ ಕೇಳ್ಬೋದು ಇದರಲ್ಲಿ. ಸೊ ಇಂಥ ಮೇನ್ ವ್ಯಕ್ತಿಗಳು ಯಾರಿದ್ದಾರೆ ಅವರ ಹೆಸರುಗಳನ್ನ ಮೆನ್ಷನ್ ಮಾಡಿದ್ದೀನಿ. ಸೊ ನಿಮಗೆ ಫುಲ್ ಡೀಟೇಲು ನಾನು ನೀಡಿದ್ದೀನಿ ನೋಡಿ. 7 ಮೆಂಬರ್ಸ್ ಯಾರಿದ್ದಾರೆ ಪದ್ಮವಿಭೂಷಣ್ ತೆಗೆದುಕೊಂಡಿರುವಂಥ ವ್ಯಕ್ತಿಗಳು. ಸೊ ನಾನು ಸ್ಟಾರ್ಟಿಂಗ್ 2 ಮೆಂಬರ್ಸ್ ಹೇಳಿದ್ದೆ. ಸೊ ಅವರನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಸ್ಟಾರ್ಟಿಂಗ್ 2 ಮೆಂಬರ್ಸು. ಸೊ ನೆಕ್ಸ್ಟ್ನಲ್ಲಿ ಭೂಷಣ್ ಅವಾರ್ಡ್ ಇದು. ಸೊ ಇದರಲ್ಲಿ ಯಾರ್ಯಾರಿಗೆ ನೀಡಿದ್ದಾರೆ ಏನು ಆ ರೀತಿ ನಾನು ಮೆನ್ಷನ್ ಮಾಡಿದ್ದೀನಿ. ಸೊ ಆಗ ಪದ್ಮಶ್ರೀ ಅವಾರ್ಡ್ ಇದು ಈ ಲಿಸ್ಟಲ್ಲಿರೋದು. ಸೊ ಮೇನ್ ಆಗಿರೋ ವ್ಯಕ್ತಿಗಳನ್ನ ನಾನು ಇಲ್ಲಿ ಆಯ್ಕೆ ಮಾಡಿದ್ದೀನಿ. ನೀವು ಎಲ್ಲ ನೋಡ್ಕೊಳ್ಳಿ, ನಿಮಗೆ ಒಳ್ಳೆಯದು. ಇದೇ ರೀತಿ ಮುಂದೆ ಬರುವಂಥ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ಗಳಿಗೆ ಕರ್ನಾಟಕ ಸ್ಟೇಟ್ ಆಗಲಿ ಅಥವಾ ಆಲ್ ಓವರ್ ಇಂಡಿಯಾ ಎಕ್ಸಾಮಿನೇಷನ್ ಆಗಲಿ, ಸೊ ಒಂದು ಉತ್ತಮ ವೀಡಿಯೋಸ್ಗಳು ನಿಮ್ಮ ಮುಂದೆ ತರ್ತೇನೆ. ಯಾವುದು ಎಕ್ಸಾಮ್ನಲ್ಲಿ ಕೇಳಲ್ಪಟ್ಟಿದೆ ಹಾಗೂ ಯಾವುದು ಮುಂದೆ ಕೇಳಿಬರುವ ಸಾಧ್ಯತೆ ಇದೆ, ಸೊ ಅಂಥ ವೀಡಿಯೋಗಳನ್ನೇ ನಾನು ನಿಮ್ಮ ಮುಂದೆ ತರಲು ಪ್ರಯತ್ನ ಮಾಡ್ತೀನಿ. ಸೊ ನೀವುಗಳು ಎಲ್ಲ ನನಗೆ ಶೇರ್, ಲೈಕ್, ಸಪೋರ್ಟ್ ಮಾಡಿ. ಸೊ ನಿಮ್ಮ ಉತ್ತಮ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಸೊ ಎಲ್ಲ ನೋಡಿ, ಎಲ್ಲ ಕ್ವಶನ್ಸ್ಗಳು, ಎಷ್ಟೋ ಕ್ವಶನ್ಸ್ಗಳು ಮಾಡ್ಬೋದು ಈ ವಿಡಿಯೋ ಮೇಲೆ. ಥ್ಯಾಂಕ್ ಯು.